ನಮಸ್ಕಾರ ವೀಕ್ಷಕರೇ, UDICE ಪ್ಲಸ್ GIS ಕ್ಯಾಪ್ಚರ್ ಅಂತ ನೀವು ನಿಮ್ಮ ಫೋನನ್ನು ಪ್ಲೇಸ್ಟೋರ್ನಲ್ಲಿ ಟೈಪ್ ಮಾಡಿ. ಏನಂತ ಟೈಪ್ ಮಾಡ್ತೀರಾ ಅಂತಂದರೆ ಅದನ್ನೇ UDICE ಪ್ಲಸ್ GIS ಕ್ಯಾಪ್ಚರ್ ಅಂತ ಟೈಪ್ ಮಾಡಿದಾಗ ಈ ಒಂದು ಆ್ಯಪು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗುತ್ತೆ. ಈ ಆ್ಯಪ್ ಚಿತ್ರ ಹೀಗಿದೆ ನೋಡಿ, UDICE ಪ್ಲಸ್ ಇದೆ, ಇಲ್ಲಿ ಈ ಥರ ಮಾರ್ಕ್ ಇದೆ. ಅದು ಡೌನ್ಲೋಡ್ ಆದಮೇಲೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಇನ್ಸ್ಟಾಲ್ ಮಾಡಿ ಆದಮೇಲೆ ನೀವು ಮುಂದೆ ಇನ್ನು ಪ್ರೋಸೆಸ್ಸಲ್ಲಿ ಏನು ಮಾಡಬೇಕು ಅಂತ ಅಂದರೆ ಅದು ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ನೀವಿನ್ನೂ ಫೋಟೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ನೀವು ಕ್ಯಾಪ್ಚರ್ ಪೆಂಡಿಂಗ್ ಅಂತ ಬರುತ್ತೆ. ಗೈಡ್ಲೈನ್ಸ್ ಫಾರ್ ಕ್ಯಾಪ್ಚರ್ ಇದೆ. ಆಮೇಲೆ ಇನ್ನೊಂದು ವಿಷಯ, ನೀವು ಆ ಆ್ಯಪನ್ನು ಏನು ಇನ್ಸ್ಟಾಲ್ ಮಾಡ್ಕೊಂಡು ಆದ ನಂತರ ಏನು ಮಾಡಬೇಕು ಅಂದರೆ ಲಾಗಿನ್ ಆಗೋದಕ್ಕೆ ಏನಿಲ್ಲ, ನೀವು UDICEಲ್ಲಿ ಏನು UDICEಗೆ ಲಾಗಿನ್ ಆಗುವಾಗ ಏನು ಯೂಸರ್ ನೇಮನ್ನು ಬಳಸ್ತೀರಾ ಮತ್ತು ಪಾಸ್ವರ್ಡನ್ನು ಬಳಸ್ತೀರಾ ಅದನ್ನೇ ಎಂಟರ್ ಮಾಡಿ ಲಾಗಿನ್ ಆಗಿ. ಅದು ಆ ರೀತಿ ಲಾಗಿನ್ ಆದಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆದಾಗ ಇಲ್ಲಿ ನೀವಿನ್ನೂ ಕ್ಯಾಪ್ಚರ್ ಪೆಂಡಿಂಗ್ ಅಂದರೆ ಇನ್ನೂ ಫೋಟೋ ಅಪ್ಲೋಡ್ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ನಿಮಗೆ ಗೈಡ್ಲೈನ್ಸ್ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೊತೀರ. ಕ್ಯಾಪ್ಚರ್ ಲೊಕೇಶನ್ನು ಅದು ತೊಗೊಳುತ್ತೆ. ಲೊಕೇಶನ್ ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡ್ ನಂಬರ್ ಎಂಟ್ರಿ ಆಗುತ್ತೆ. ಅದಕ್ಕೋಸ್ಕರ ನೀವು ಕ್ಯಾಪ್ಚರ್ ಲೊಕೇಶನ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಕ್ಯಾಪ್ಚರ್ ಲೊಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಆಗ ಲೊಕೇಶನ್ನು ಅಪ್ಡೇಟ್ ಅಂತ ಬರುತ್ತೆ. ಅಪ್ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಅನ್ನೋದು ನಂಬರ್ಸ್ಗಳು ಎಂಟ್ರಿ ಆಗುತ್ತೆ. ಯಾವುದು ನಿಮ್ಮ ಶಾಲಾ ಆವರಣದಲ್ಲಿ ಗೊತ್ತುಪಡಿಸಿರುವಂಥ ಶಾಲಾ ಆವರಣದಲ್ಲಿ. ಹಾಗಾಗಿ ಕ್ಯಾಪ್ಚರ್ ಪೆಂಡಿಂಗ್ ಅನ್ನೋದು ಇದು ಹೋಗುತ್ತೆ, ಏನು ಲೊಕೇಶನ್ನು ತೊಗೊಂಡಾದಮೇಲೆ. ಆನಂತರ ನೀವು ಏನು ಮಾಡಬೇಕು ಅಂತ ಅಂದಾಗ ಕ್ಯಾಪ್ಚರ್ಡ್ ಇಮೇಜಸ್, ಇನ್ನು ಇಮೇಜ್ ಕ್ಯಾಪ್ಚರ್ಡ್ ಆಗಿಲ್ಲ, ಪಬ್ಲಿಷ್ಡ್ ಇಮೇಜಸ್ಸು ನಾವು ಅಪ್ರೂವ್ ಕೊಟ್ಟ ಮೇಲೆ ಅದಲ್ಲಿ ಪಬ್ಲಿಷ್ ಆಗುತ್ತೆ. ನೀವು ಇಲ್ಲಿ ಒಟ್ಟು ಒಂದೊಂದಾಗಿ ಕ್ಯಾಪ್ಚರ್ ಇಮೇಜ್ 1, ಕ್ಯಾಪ್ಚರ್ ಇಮೇಜ್ 2, ಆಮೇಲೆ 3, 4 4 ಇಮೇಜ್ಗಳನ್ನು ಯಾವ್ಯಾವ ಉದ್ದೇಶಗಳಾಗಿ ಎಲ್ಲೆಲ್ಲಿ ತೆಗಿಬೇಕು ಈ 4 ಇಮೇಜ್ಗಳನ್ನು ಫೋಟೋಗಳನ್ನು ಅಂತ ನಾವೀಗ ಮುಂದೆ ನೋಡೋಣ ಬನ್ನಿ. ಈ ಬಗ್ಗೆ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಫೋಟೋನ ಅಪ್ಲೋಡ್ ಮಾಡಬಹುದಾಗಿದೆ. ಆಲ್ ಇಮೇಜಸ್ ಆ್ಯಂಡ್ ಲೊಕೇಶನ್ ಆರ್ ಮ್ಯಾಂಡೇಟರಿ ಆ್ಯಂಡ್ ಸಬ್ಜೆಕ್ಟ್ ಟು ಅಪ್ರೂವಲ್ ಅಟ್ ದಿ ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲ್. ಇದು ಕಡ್ಡಾಯವಾಗಿ ನಾವು ಎಲ್ಲ ಅವರು ಏನು ಕೊಟ್ಟಿದ್ದಾರೆ ಅಲ್ಲಿ 4 ಹಂತದಲ್ಲಿ ಇಮೇಜಸ್, ಅವೆಲ್ಲ ಇಮೇಜ್ ಅವ್ರು ಕೇಳಿರೋ ಇಮೇಜ್ ಫೋಟೋಗಳನ್ನೆಲ್ಲ ಕಡ್ಡಾಯವಾಗಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆನಂತರ ಎರಡನೇದಾಗಿ ರೀಡ್ ದಿ ಅಪ್ಲೋಡ್ ಕ್ಯಾಪ್ಷನ್ ಕೇರ್ಫುಲಿ ವೈಲ್ ಅಪ್ಲೋಡಿಂಗ್. ಅಪ್ಲೋಡ್ ಮಾಡುವಾಗ ಅದು ಏನು ನಾವು ನಿಯಮಗಳನ್ನು ಅನುಸರಿಸಬೇಕು ಅಲ್ಲಿ ತೋರಿಸುತ್ತಲ್ಲ, ಅದನ್ನು ಫಾಲೋ ಮಾಡಿ ಆ ರೀತಿಯಾಗಿ ಅಪ್ಲೋಡ್ ಮಾಡ್ತೀರಾ. ಆನಂತರ ಮೂರನೇದಾಗಿ ಇಮೇಜಸ್ ಮಸ್ಟ್ ಬಿ ಅಪ್ರೋಪ್ರಿಯೇಟೆಡ್ ವಿತ್ ನೋ ಫಿಲ್ಟರ್ಸ್ ಆರ್ ಎಡಿಟ್ಸ್. ನೀವು ಫೋಟೋನ ತೆಗ್ದಾದ ನಂತರ ಅದನ್ನು ಏನು ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಅದು ಹೇಗೆ ನ್ಯಾಚುರಲ್ ಆಗಿ ತೆಗಿತೀರ ಅದೇ ರೀತಿಯಲ್ಲೇ ಅದು ತಗೊಳುತ್ತೆ. ಅದೇ ರೀತಿಯಲ್ಲಿ ಅದನ್ನು ಏನು ಸಿಂಕ್ ಅಥವಾ ಅಪ್ರೂವನ್ನ ಅಲ್ಲಿ ಕೊಡ್ತೀರಾ. ಆನಂತರ ನಾಲ್ಕನೇದಾಗಿ ಟೇಕ್ ಕ್ಲಿಯರ್ ಡೇಲೈಟ್ ಫೋಟೋಸ್, ನೋ ಬ್ಲರ್ ಆರ್ ಟಿಲ್ಟ್. ಅಂದರೆ ಕ್ಲಿಯರ್ ಆಗಿರೋಂಥ, ಅಂದರೆ ಅದು ಬೆಳಕು ಆ ಕಡೆಯಿಂದ ಎದುರಿಗೆ ಚೆನ್ನಾಗಿ ಬೀಳ್ತಾ ಇರೋ ಅಂಥ ಕಡೆ ಕ್ಲಿಯರ್ ಆಗಿರೋಂಥ ಒಂದು ಸನ್ನಿವೇಶದಲ್ಲಿ ಪರಿಸರ ಇರೋವಂಥದ್ದು ನೋಡ್ಕೊಂಡು ಸಮಯವನ್ನು ಡೇ ಲೈಟ್ನಲ್ಲಿ ನೀವು ಫೋಟೋನ ತೆಗಿಬೇಕು. ಬ್ಲರ್ ಬರೋ ರೀತಿ ಇದ್ದರೆ ಬೇರೆ ಕಡೆ ನಿಂತ್ಕೊಂಡು ತೆಗೀರಿ. ಎಲ್ಲಿ ನೀವು ಫೋಟೋ ನಿಂತ್ಕೊಂಡು ತೆಗಿಯುವಾಗ ಚೆನ್ನಾಗಿ ಬರುತ್ತೆ ಆ ಕಡೆ ಜಾಗ ಬದಲಾಯಿಸಿ ಅದು ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ಕೊಂಡು ತೆಗೀರಿ. ಆನಂತರ ನೀವು ಬೇಡ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ತೆಗಿಬಹುದಾಗಿದೆ. ಆನಂತರ ಐದನೇದಾಗಿ ಅವಾಯ್ಡ್ ವೆಹಿಕಲ್ಸ್, ಪೀಪಲ್ ಆರ್ ಅಬ್ಸ್ಟ್ರಕ್ಷನ್ಸ್, ಕೀಪ್ ದಿ ಸಬ್ಜೆಕ್ಟ್ ಕ್ಲಿಯರ್. ಆಮೇಲೆ ಫೋಟೋ ತೆಗಿಯೋಂಥ ಸಂದರ್ಭದಲ್ಲಿ ವೆಹಿಕಲ್ಸ್ ಆಗಲಿ, ಉದಾಹರಣೆ ರಸ್ತೆ ಪಕ್ಕದಲ್ಲಿ ಸ್ಕೂಲ್ ಇತ್ತು ಅಂತಂದರೆ ಅಲ್ಲಿ ಅಡ್ಡ ವೆಹಿಕಲ್ಸ್ ಬರೋದಾಗಲಿ ಅಥವಾ ಜನರು ಓಡಾಡೋ ಅಂಥ ಸಮಯ ಆಗಲಿ ಆ ಸಮಯದಲ್ಲಿ ತೆಗಿಬೇಡಿ. ಕ್ಲಿಯರ್ ಆಗಿರೋಂಥ ಸಮಯದಲ್ಲಿ ತೆಗೀರಿ. ಮುಂಜಾನೆ ಹೊತ್ತು ಬೇಗ ತೆಗೆದ್ರೆ ಒಳ್ಳೆಯದು, ಕ್ಲಿಯರ್ ಇರುತ್ತೆ, ಫೋಟೋನು ಚೆನ್ನಾಗಿ ಬರುತ್ತೆ. ಆ ರೀತಿ ಟ್ರೈ ಮಾಡಿ. ಆನಂತರ ಆರನೇದಾಗಿ ಯೂಸ್ GPS ಆನ್ ಹೈ ಅಕ್ಯುರೇಸಿ ವೆನ್ ಕ್ಯಾಪ್ಚರಿಂಗ್ ಇಮೇಜಸ್ ಆ್ಯಂಡ್ ಲೊಕೇಶನ್. ನೀವು ತೆಗಿಯೋಂಥ ಫೋಟೋ GPS ಒಂದು ಏನು ಇಮೇಜ್ ಕ್ಯಾಪ್ಚರ್ ಅಂತ ಆ್ಯಪ್, ಅದು ಸಹ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇರುತ್ತೆ. ಈಗಾಗಲೇ ನಿಮ್ಮ ಫೋನ್ನಲ್ಲಿ ನೀವು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಓಕೆ, ಅದ್ರ ಮುಖಾಂತರ ಹೋಗಿ ಫೋಟೋ ತೆಗೆದ್ರೆ ಅದರಲ್ಲಿ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅದರಲ್ಲೂ ಸಹ ಬರುತ್ತೆ. ಮತ್ತು
ಟೈಮು ಮೆನ್ಷನ್ ಆಗುತ್ತೆ, ಡೇಟ್ ಮೆನ್ಷನ್ ಆಗಿರುತ್ತೆ, ಅದರಲ್ಲಿ ತೆಗೆಯೋದು ಬಹಳ ಒಳ್ಳೆಯದು. ಹಾಗಾಗಿ 6ನೇ ಕಂಡೀಷನ್ ಏನಂದರೆ ಯೂಸ್ GPS ಆನ್ ಹೈ ಅಕ್ಯುರೇಸಿ ವೆನ್ ಕ್ಯಾಪ್ಚರಿಂಗ್ ಇಮೇಜಸ್ ಆ್ಯಂಡ್ ಲೊಕೇಶನ್. ಹಾಗಾಗಿ GPS ಇಮೇಜ್ ಕ್ಯಾಪ್ಚರ್ ಅಂತ ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದಾಗ ಅದು ಗೂಗಲ್ದು ಸಂಬಂಧಪಟ್ಟಂಥ GPS ಇಮೇಜ್ ಕ್ಯಾಪ್ಚರ್, ಫೋಟೋ ಕ್ಯಾಪ್ಚರ್ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಅದ್ರ ಮುಖಾಂತರವಾಗಿ ನೀವು ಫೋಟೋವನ್ನು ತೆಗೀರಿ ಅಪ್ಲೋಡ್ ಮಾಡಬಹುದಾಗಿದೆ. ಅನಂತರ ಇಮೇಜ್ 1 ಮೇನ್ ಗೇಟ್. ಮೊದಲನೇ ಫೋಟೋ ಎಲ್ಲಿ ತೆಗಿಬೇಕು ಅಂದರೆ ಮೇನ್ ಗೇಟ್, ಮುಖ್ಯ ದ್ವಾರ, ಗೇಟ್ ಹತ್ರ. ಶೋಯಿಂಗ್ ಸ್ಕೂಲ್ ನೇಮ್, ಶಾಲೆ ಹೆಸರು ಕಾಣಿಸ್ತಾ ಇರುತ್ತೆ ಅಂದ್ಕೊಳ್ಳಿ, ಗೇಟ್ ಹತ್ರ, ಗೇಟ್ಗೆ ಎದುರು ಆಗಲಿ ಅಥವಾ ಗೇಟ್ ಹತ್ರ ಆಗಲಿ. ಟೇಕನ್ ವಿತಿನ್ 10 meters ಆಫ್ ಎಂಟ್ರೆನ್ಸ್. ಮುಖ್ಯ ದ್ವಾರ ಇರುತ್ತಲ್ಲ ಅಲ್ಲಿ 10 ಮೀಟ್ರನ್ನ ಅದರಷ್ಟರ ಒಳಗಡೆ ತೆಗಿಬೇಕು ನೀವು, ತುಂಬ ದೂರದಲ್ಲಿ ತೆಗಿಬೇಡಿ. 10 ಮೀಟ್ರಿನ ಅಂತರದಲ್ಲಿ ಇದ್ಕೊಂಡು ನೀವು ತೆಗಿಬೇಕಾಗುತ್ತೆ. ಇದು ಮೊದಲನೇ ಇಮೇಜ್ ಆಯಿತು. ಆನಂತರ 2ನೇ ಫೋಟೋನ ನೀವು ಏನು ತೆಗಿಬೇಕು ಅಂದರೆ ಫ್ರಂಟ್ ವ್ಯೂ ಆಫ್ ಮೇನ್ ಸ್ಕೂಲ್ ಬಿಲ್ಡಿಂಗ್ ವಿತ್ ಸ್ಕೂಲ್ ನೇಮ್ ವಿಸಿಬಲ್. ಅಂದರೆ ಶಾಲೆಯ ಮುಂಭಾಗ, ಮುಂಭಾಗ ಹೇಗೆ ಕಾಣುತ್ತೆ ನೇರವಾಗಿ ತೆಗೀರಿ. ಅದರ ಸೆಂಟ್ರ್ ಜಾಗದಲ್ಲಿ ನಿಂತ್ಕೊಂಡು ಸ್ವಲ್ಪ ದೂರದಲ್ಲಿ ಅಂದರೆ 10 ಮೀಟ್ರ್ ಅಂತರದ ಒಳಗಡೆ ನಿಂತ್ಕೊಂಡು ತೆಗೀರಿ. ಅಲ್ಲಿ ಶಾಲೆಯ ಹೆಸರು ಕಾಣಿಸ್ತಾ ಇರಬೇಕು ನೀವು 2ನೇ ಒಂದು ಫೋಟೋ ತೆಗೆದಾಗ. ಆ ರೀತಿಯಾಗಿ 2ನೇ ಫೋಟೋನ ನೀವು ತೆಗಿತೀರ. ಆನಂತರ 3ನೇದಾಗಿ ಇಮೇಜ್ 3 ಏನಿದೆ, ಅದರ್ ಸ್ಕೂಲ್ ಬಿಲ್ಡಿಂಗ್ ಆರ್ ಡಿಫ್ರೆಂಟ್ ಆ್ಯಂಗಲ್ ಆಫ್ ಮೇನ್ ಬಿಲ್ಡಿಂಗ್, ಹೆಡ್ ಮಾಸ್ಟರ್ಸ್ ರೂಮ್ ಇಫ್ ಸಿಂಗಲ್ ಬಿಲ್ಡಿಂಗ್. 3ನೇ ಇಮೇಜ್ ಈ ರೀತಿಯಾಗಿರುತ್ತೆ. ಏನು ಅದರ್ ಸ್ಕೂಲ್, ಬೇರೆ ಶಾಲಾ ಕೊಠಡಿಗಳು ಅಕ್ಕಪಕ್ಕದಲ್ಲಿರುವಂಥ ಅಥವಾ ಡಿಫ್ರೆಂಟ್ ಆ್ಯಂಗಲ್ ಆಫ್ ಮೇನ್ ಬಿಲ್ಡಿಂಗ್, ಅದರಲ್ಲಿ ಹಿಂಗೆ ತಿರುವು L ಶೇಪ್ ಇರುತ್ತೆ, U ಶೇಪ್ ಇರುತ್ತೆ, ಅದನ್ನು ನೀವು ತೆಗಿಬಹುದಾಗಿದೆ. ಅಥವಾ ಹೆಡ್ ಮಾಸ್ಟರ್ ರೂಮ್ ಆಗಿರ್ಬೋದು ಅಥವಾ ಒಂದು ಸಿಂಗಲ್ ಬಿಲ್ಡಿಂಗ್ ಆಗಿರ್ಬೋದು, ಅದನ್ನು ಒಂದು ತೆಗಿತೀರ. ಆನಂತರ 4ನೇ ಇಮೇಜ್ ಫೋಟೋ. 4ನೇದಾಗಿ ಏನು ಫೋಟೋ ತೆಗಿಬೇಕು ಅಂತಂದರೆ ಕ್ಲಾಸ್ ರೂಮ್ ಅಥವಾ ಪ್ಲೇಗ್ರೌಂಡು ಇನ್ಸೈಡ್ ಸ್ಕೂಲ್ ಗ್ರೌಂಡ್ಸು, ಶಾಲಾ ಆವರಣದ ಒಳಗೆ ಇರುವಂಥ ಒಂದು ಶಾಲಾ ಮೈದಾನ, ಪ್ಲೇಗ್ರೌಂಡನ್ನು ತೆಗಿತೀರ. ಮತ್ತು ಕ್ಲಾಸ್ ರೂಮ್ ಆಗಿರಬಹುದು, ಅವೆರಡರಲ್ಲೂ ಒಂದನ್ನು ತೆಗಿಬಹುದಾಗಿದೆ ನೀವು. ಅಥವಾ ಕ್ಲಾಸ್ ರೂಮಿಂದ ಪ್ಲೇಗ್ರೌಂಡ್ ಕಾಣೋ ಥರ ತೆಗೀರಿ, ಅಥವಾ ಪ್ಲೇಗ್ರೌಂಡಿಂದ ಕ್ಲಾಸ್ ರೂಮ್ ಕಾಣಿಸೋ ಒಂದು ಇನ್ಸೈಡ್ ಕಾಣೋ ರೀತಿಯಲ್ಲೂ ತೆಗಿಬಹುದಾಗಿದೆ. ಹೀಗೆ ಈ ರೀತಿಯಾಗಿ 4 ಫೋಟೋಗಳು ಯಾವ್ಯಾವುದನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರ. ಯಾವ ರೀತಿ ಯಾವ ಆ್ಯಪ್ನಲ್ಲಿ ತೆಗಿಬೇಕು ಅನ್ನೋದು ಸಹ ನಿಮಗೆ ಈಗ ಗೊತ್ತಾಗಿದೆ. ಈಗ ಲೊಕೇಶನ್, ಇದು ಮುಖ್ಯವಾದ ಇನ್ನೊಂದು ಲೊಕೇಶನ್ ನೋಡೋಣ. ಈಗ ಲೊಕೇಶನ್ನು ಸೆಟ್ ಆಗಿರುತ್ತೆ ನೀವು ಸ್ಟಾರ್ಟಿಂಗ್ ಆ್ಯಪ್ ಓಪನ್ ಮಾಡಿದಾಗ. ಹಾಗಾಗಿ ಲೊಕೇಶನ್ ಸೆಟ್ ಆಗಿರೋದು ಅದು ಉಳ್ಕೊಬೇಕು ಅಂತಂದ್ರೆ ನೀವು ಬಹಳ ದೂರ ಹೋಗಿ ತೆಗೆದ್ರೆ ಆಗಲ್ಲ. ನೀವು ಸಂಬಂಧ ಪಡದೇ ಇರೋ ಎಲ್ಲೋ ಜಾಗದಲ್ಲಿ ತೆಗೆದಿದ್ದೀರೋ ಅಂತ ಆಗುತ್ತೆ, ಅದು ತೊಗೊಳ್ದೇ ಇರಬಹುದು. ಹಾಗಾಗಿ ನೀವು ಲೊಕೇಶನ್ ಏನು ಕ್ಯಾಪ್ಚರಿಂಗಲ್ಲಿ ಸೆಟ್ಟಿಂಗ್ಸ್ ಆಗಿರುತ್ತೆ ಸ್ಟಾರ್ಟಿಂಗ್ ಆ್ಯಪ್ನಲ್ಲಿ, ಅದು ಮ್ಯಾಚ್ ಆಗಬೇಕು ಅಂತಂದರೆ ದ ಲೊಕೇಶನ್ ಮಸ್ಟ್ ಬಿ ಕ್ಯಾಪ್ಚರ್ಡ್ ಫ್ರಮ್ ವಿತಿನ್ 10 meters, 10 ಮೀಟರ್ಗಳ ಅಂತರದಲ್ಲಿ ಅಷ್ಟರೊಳಗೆ ಆಫ್ ದಿ ಮೇನ್ ಎಂಟ್ರೆನ್ಸ್ ಆಫ್ ದಿ ಸ್ಕೂಲು, ಶಾಲಾ ಮುಂಭಾಗದ ಒಂದು ಗೇಟ್ ಎಂಟ್ರೆನ್ಸ್ ಏನಿದೆ ಆ ಒಂದು ಗೇಟ್ನಿಂದ 10 ಮೀಟ್ರ್ ಅಂತರದ ಒಳಗೆ ತೆಗಿಬೇಕಾಗುತ್ತೆ ನೀವು ಫೋಟೋಗಳನ್ನು. ಇವೆಲ್ಲ ಫೋಟೋಗಳನ್ನು ಅಂದರೆ ಒಳಗೆ ಅಷ್ಟು ಅದರಿಂದ ಆಚೆ ದೂರ ಹೋಗಬೇಡಿ. ಮತ್ತು ಇನ್ನೂ ಹತ್ತಿರದಲ್ಲಿ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಮೇಲೆ ತಿಳಿಸಿರುವಂತೆ ಫೋಟೋ ಕ್ಯಾಪ್ಚರನ್ನು ಮಾಡಬಹುದಾಗಿದೆ. ಆ ರೀತಿಯಾಗಿ ಎಲ್ಲ ಫೋಟೋಗಳನ್ನು ಈಗಾಗಲೇ ತಿಳಿಸಿದಂಥ ಎಲ್ಲ ಫೋಟೋಗಳನ್ನು ತೆಗೆದು ಆದಮೇಲೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಏನು ಅಲರ್ಟ್ ಏನು ಬರುತ್ತೆ, ಡು ಯು ವಾಂಟ್ ಟು ಸಿಂಕ್ ಆಲ್ ಇಮೇಜಸ್ ಆನ್ ಸರ್ವರ್ ಅಂತ ಬಂದಾಗ ನೀವು ಎಸ್ ಅಂತ ಕೊಟ್ಟಾಗ ಅದು ಸರ್ವರ್ನಲ್ಲಿ ಆನ್ಲೈನ್ನಲ್ಲಿ ನೀವು ತೆಗೆದಂಥ ಫೋಟೋ ಸೇವ್ ಆಗುತ್ತೆ. ಈ ರೀತಿಯಾಗಿ ಕಾಣಿಸ್ಕೊಂತು ಅಂದಾಗ ಇಲ್ಲಿ ಏನು ತೋರಿಸುತ್ತೆ ಅಂದರೆ ನಾವು ಇಲ್ಲಿ ವ್ಯೂ ನೋಡೋದಕ್ಕೆ ಹೋಗ್ಬೋದು. ನಾವು ತೆಗೆದಿರೋ ಫೋಟೋನ ಏನು ಅಪ್ರೂವ್ ಮಾಡಿದ್ದರೆ ಆಮೇಲೆ ಚೇಂಜ್ ಲೊಕೇಶನ್ ಬದಲಾವಣೆ ಇದು ಆಗಿದೆ. ಇದು ಆನಂತರ ಕ್ಯಾಪ್ಚರ್ಡ್ ಇಮೇಜಸ್ಸು, ನಾವು ಈಗಾಗಲೇ ತೆಗೆದಿರುವಂಥ ಫೋಟೋಗಳು ಇಲ್ಲಿ ಕೆಳಗಡೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಪಬ್ಲಿಷ್ಡ್ ಇಮೇಜಸ್ಸು ನಾವು ಪಬ್ಲಿಷ್ ಮಾಡಿರೋವಂಥವು ಅಂದರೆ ಅಪ್ರೂವಲ್ ಕೊಟ್ಟಿರೋವಂಥವು ಇಲ್ಲಿ ಚಿಕ್ಕದಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ವ್ಯೂಗೆ ಹೋಗಿ ಅದನ್ನು ದೊಡ್ಡದಾಗಿ ಕಾಣಿಸುತ್ತೆ ಫೋಟೋ ನೋಡಬಹುದಾಗಿದೆ. ಅಂದರೆ ನೀವು ತೆಗೆದಂಥ ಫೋಟೋಗಳನ್ನು ಕೊನೆಗೆ ಅಪ್ರೂವಲನ್ನು ಸಹ ಕೊಡಬೇಕಾಗುತ್ತೆ.
ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ನಿಮ್ಮ ಫೋನಲ್ಲಿ UDICE ಪ್ಲಸ್ GIS ಕ್ಯಾಪ್ಚರ್ ಅಂತ ಒಂದು ಪ್ಲೇಸ್ಟೋರ್ನಲ್ಲಿ ಟೈಪ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮುಖಾಂತರವಾಗಿ ಏನು ಫೋಟೋಗಳನ್ನು ಲೊಕೇಶನ್ ಬರೋ ರೀತಿಯಲ್ಲಿ ಫೋಟೋಗಳನ್ನು ತೆಗೆದು, ಅಂದರೆ GPS ಆಧಾರಿತ ಕ್ಯಾಮ್ರಾದ ಒಂದು ಆಪ್ ಮುಖಾಂತರವಾಗಿ ಫೋಟೋನ ತೆಗೆದು ಅಲ್ಲಿ UDICE ಪ್ಲಸ್ ಒಂದು ಇದರಲ್ಲಿ ವೆಬ್ಸೈಟ್ನಲ್ಲಿ ಸೇವ್ ಮಾಡೋದು ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಅವ್ರಿಗೂ ಸಹ ಶೇರನ್ನು ಮಾಡಿ ಹಾಗೂ ಹೆಚ್ಚೆಚ್ಚು ಶೇರ್ ಮಾಡ್ತಾಯಿರಿ. ಮತ್ತೆ ಒಂದು ಸಲ ಈ ವಿಡಿಯೋನ ನೋಡಿ, ಈಗ ನಿಮ್ಮ ಕೆಲಸ ಸಲೀಸಾಗುತ್ತೆ. ಮತ್ತೆ ಏನಾದರೂ ಅನುಮಾನಗಳು ಅಥವಾ ಡೌಟ್ ಇತ್ತಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋನಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ, ನಾವು ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.